ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಎಣ್ಣೆಗೆರೆ ಶ್ರೀ ಚೌರಿಗೆ ಲಕ್ಷ್ಮಮ್ಮ ದೇವಿ ದೇವಸ್ಥಾನದ ಬಾಗಿಲು ತೆರೆದಿದ್ದು ಮಳಲ್ಲಿ ಒಂದು ದಿನ ಕ್ವಾರಿಗ ಭಕ್ತರಿಂದ 3 ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಷ್ಮಮ್ಮ ದೇವಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲು ತೆರೆದಿದ್ದು ಭಕ್ತರಿಗೆ ದರ್ಶನ ಭಾಗ್ಯ ಸಿಗಲಿದೆ. ಹೊಸದುರ್ಗ ತಾಲೂಕಿನ ಮಳಲಿಯ ಒಂದು ದಿನ ಕ್ವಾರಿಗ ಭಕ್ತರಿಂದ ತಾಯಿಗೆ ಹೊಳೆ ಪೂಜೆ ನೆರವೇರಿಸಿತು. ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು. ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಡೆಯುವ ಮೂಲಕ ಭಕ್ತರು ದೇವಿಗೆ ಅರ್ಪಿಸಿದ್ರು. ಈ ವೇಳೆ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ಮಹಾದ್ವಾರವನ್ನ ನಿರ್ಮಿಸಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ದೊಡ್ಡ ಎಣ್ಣೆಗೆರೆನಲ್ಲಿ ವಾಸವಾಗಿರುವಂತಹ ದೊಡ್ಡಣ್ಣಗೆರೆಯಲ್ಲಿ ನೆಲೆಸಿರುವಂತಹ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಚೌರಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಇವತ್ತು ಚೌರಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸವಿದೆ. ಏಕೆಂದರೆ ಹೊಸದುರ್ಗ ತಾಲೂಕು ಮಳಲಿ ಗ್ರಾಮದಿಂದ ಬಂದು ಇದು ದೊಡ್ಡೆಣ್ಣೆಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ. ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರಿಗೆ ಲಕ್ಕಮ್ಮನ ಹೊಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಹೊಳೆ ಪೂಜೆ ನಡೀತಾ ಇದೆ. ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಹೊಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದರೆ ಪ್ರತಿ ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನು ತೆಗೆಯುತ್ತೆ. ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದರೆ ತೆಂಗಿನಕಾಯಿ. ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಏನು ಮೂಲ ಸ್ವಾಮಿ ದೇವತೆ ನೆಲೆಸಿರುವಂಥ ಸ್ಥಾನದಿಂದ ನಮ್ಮ ಏನು ದೊಡ್ಡಣ್ಣಗೆರೆ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಆ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆಯಲ್ಲಿ ತಾಯಿ ದೇವಸ್ಥಾನಕ್ಕೆ ಬಂದು ಇದು ವಿಶೇಷ ಪೂಜೆ ಕೂಡ ನಡೀತಾ ಇದೆ. ಈ ದೇವತೆ ಬಗ್ಗೆ ಅಂತಂದರೆ ಇಲ್ಲಿ ಬೇರೆ ಥರ ಆಡಂಬರ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಈ ದೇವರಿಗೆ ಬರೀ ಶ್ರೇಷ್ಠ ಅಂದರೆ ತೆಂಗಿನಕಾಯಿ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ. ಮತ್ತು ಇಷ್ಟು ವರ್ಷದಲ್ಲಿ ಒಂದು ವಿಶೇಷವಾಗಿ ಏನಂತಂದರೆ ಕೇವಲ ಒಂದು ಸರಳವಾಗಿ ಅಂದರೆ ನೀವು ದೇವಸ್ಥಾನ ನೋಡಿರ್ಬೋದು ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗೋಪುರದಲ್ಲೇ ಅಂದರೆ ನಿಲ್ಲಿಸಿದೆ. ಈ ವರ್ಷ ಇಷ್ಟು ವರ್ಷ ಕೂಡ ಅಪ್ಪಣೆಯನ್ನು ಕೊಟ್ಟಿಲ್ಲದೆ ಇರೋದು ಈ ವರ್ಷ ಒಂದು ದೇವಸ್ಥಾನದ ಹೊಸದಾಗಿ ದೇವಸ್ಥಾನ ಮಾಡೋಕ್ಕೆ ಅಪ್ಪಣೆ ಆಗಿದೆ. ಸುಮಾರು ವರ್ಷ ಕೇಳಿದ್ರು ಕೂಡ ಅಪ್ಪಣೆ ಆಗಿರಲ್ಲ. ಈ ಸತಿ ಅಪ್ಪಣೆ ಆಗಿದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಎಲ್ಲ ಕಮಿಟಿಯವರು ಅಂದರೆ ಮಳಲಿಯವರು ಮತ್ತು ಚೌರಿಗೆ ಲಕ್ಕಮ್ಮ ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಆ ಒಂದು ದೇವಸ್ಥಾನನ ಹೊಸದಾಗಿ ಪ್ರಾರಂಭ ಮಾಡೋಕ್ಕಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಇಲ್ಲಿ ಏನಂತಂದರೆ ಇದು ಸರಳವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಹಣ ಆಗಲಿ ಮತ್ತೊಬ್ಬರಲ್ಲಿ ಕಮಿಟಿ ಅವರು ಇವರು ಯಾರಿಲ್ಲ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಡೆಯುವಂಥ ಪೂಜೆಯಲ್ಲಿ ಒಂದು ದೇವಿ ತರ ಬಂದು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ಶುಕ್ರವಾರ ಆಗಲಿ ಒಂದು ಅಂದರೆ ಆ ಶುಕ್ರವಾರ ಮಂಗಳವಾರ ಕೋಳಿ ಕೊಯ್ಯೋದ್ರ ಮುಖಾಂತರ ಮರಿ ಕೊಡೋದ್ರ ಮುಖಾಂತರ ಈ ಥರ ಯಾವುದೇ ಪೂಜಾರಾಗಲಿ ಮತ್ತೊಬ್ಬರು ಇಲ್ಲ, ಅವರೇ ಬಂದು ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ತಾಯಿಗೆ ಜಾತಿ ಭೇದ ಆಗಿದೆ. ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಬಂದು ಈ ಒಂದು ದೇವಿಯ ದರ್ಶನ ಮಾಡ್ತಾರೆ ಮತ್ತು ಅವರ ಸಮಸ್ಯೆಗಳನ್ನ ಈ ದೇವತೆ ಮುಂದೆ ಬಗೆಹರಿಸ್ಕೊಂಡಿದ್ದಾರೆ. ವರ್ಷಕ್ಕೊಮ್ಮೆ ಏನು ಓಪನ್ ಅಲ್ಲ, ಅದು ಏನಾದ್ರು ಇದಕ್ಕೆ ಸೂತಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಯಲ್ಲಿದ್ದಾರಲ್ಲ ಅವ್ರಿಗೆ ಅದು ಗೋಚರವಾಗತ್ತಂತ ಈ ಥರ ಆಗಿದೆ ಅಂತ ಅವಾಗ ಬಂದಿಲ್ಲಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳೆ ಪೂಜೆ ಅಂತ ಮಾಡ್ತಾರೆ. 5 ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು 15 ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಬರೋದು. ಇದುವರೆಗೂ ಅಷ್ಟು ಕಿಲೋಮೀಟ್ರು ದೇವ್ರು ಹೊತ್ಕೊಂಡ್ಬರ್ತಾರೆ ಕಲ್ಲತ್ತಿಗಿರಿಗಿಂದ. ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕಾಗಲಿ ಅದಕ್ಕೇನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡೀಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪಯೋಗಿಸಲ್ಲ. ಆ ಥರ ಉಪಯೋಗಿಸ್ಕೊಂಡು ಕೆಲವೊಂದು ಅದರದ ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕ್ಕೊಂಡು ಅದನ್ನ ವಿಶೇಷವಾಗಿ ತಗೊಂಬಂದು ಇಲ್ಲಿ ಭಾರಿ ನಡುಮಣಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ನಡಿಗೆಲ್ ಹೋಗಿ ನಡಿಗೆಲ್ ಬರೋದು. ಕೆಲವೊಂದು ಒಳೆ ಪೂಜೆ ಮಾಡಿರೋ ಅಷ್ಟೇ ಪೂಜೆ ನಡುಮುಡಿ ಮೇಲೆ ಎಲ್ಲ ಉಪವಾಸ ಇದ್ದು ಹೊರಗಟ್ಲೆ ಎಲ್ಲ ಆಗಿ ವಿಶೇಷ ಮಾಡ್ತಾರೆ. ಆಮೇಲೆ ಇದಕ್ಕೆಲ್ಲ ಅರಿಕೆ ಮಾಡ್ಕೊಂಡ್ರೆ ಎಲ್ಲರೂ ಕೆಲಸಗಳಾಗಿರ್ತವೆ. ಎಲ್ಲ ಕೆಲಸ ಆಗಿರೋದ್ರಿಂದ ಭಾರಿ ಭಯ ಭಕ್ತಿಯಿಂದ ನಡ್ಕೊಂತಾರೆ. ಇದಕ್ಕೆ
ಭಾರಿ ವಿಶೇಷ ನಡೀತೆ. ಭಾರಿ ಹೊರಗಡೆಯಿಂದ ತುಂಬ ಜನ ಬರ್ತಾರೆ. ಕಾಯಿಂದು ಇದಕ್ಕೆ ಭಾರಿ ಪ್ರೇಮ. ಕಾಯಿಂದು ಲಕ್ಷಗಟ್ಟಲೆ ಕಾಯಿ ಹೊಡಿತಾರೆ. ಈಗ ಆರ್ಚನ್ನು ದರ್ಶನ ಯಾವಾಗಲೂ ಅದಕ್ಕೆ ಪೂಜಾರೇ ಇಲ್ಲ. ಇಡೀ ಯಾರು ಬರ್ತಾರೆ ಎಲ್ಲರೂ ಪೂಜಾರಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜಾರೇ. ಯಾವುದು ಎನಿ ಟೈಮ್ 24 hours ಪೂಜೆ ಮಾಡ್ಬೋದು. ಯಾವಾಗಲೂ ಬೀಗ ಹಾಕಿದ್ರೆ ಬಾಗಿಲಿಗೆ ಒಂದು ವಿಗ್ರಹ ಹಾಕಿದ್ದಾರೆ. ಆ ವಿಗ್ರಹನೇ ಪೂಜೆ ಮಾಡೋದು. ಏನಾದ್ರು ಅಪ್ಪನೇ ಕೇಳೋದು ವಿಗ್ರಹನೇ ಕೇಳೋದು. ಬಾಗಿಲಲ್ಲಿರೋದನ್ನ ಏನಾದ್ರು ಕಾಣಿಕೆ ಹಾಕಿದ್ರೆ ಬಾಗಿಲಲ್ಲಿ ಒಂದು ಉಂಡಿ ಮಾಡಿದರೆ ಬಾಗಿಲಲ್ಲೇ ಹಾಕ್ತಾರೆ. ಪ್ರತಿಯೊಂದು ಅಲ್ಲಿ ಬಾಗಿಲಲ್ಲೇ ನಡೆಯೋದ್ರಿಂದವ ಇದಕ್ಕೆ ಯಾರೇ ಪೂಜಾರಿ ಇಲ್ಲ. ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು. ಎಲ್ಲರೂ ಯಾವಾಗಲಾರು ಹೋಗ್ಲಿ 24 hours ಓಪನ್ ಇರುತ್ತೆ. ಪೂಜೆ ಮಾಡ್ಬೋದು. ಪೂಜೆ ಮಾಡ್ಬೋದು. ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ. ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ. ಒಳಗಡೆ ಏನಿಲ್ಲ ಸರ್. ಪೂಜೆ ಮಾಡಿರೋದ್ರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಯಾವುದೇ ಥರದ್ದು ಏನಿರಲ್ಲ. ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದಕ್ಕೆ ವಿಶೇಷವಾದ ಸೌದೆ ಎಲ್ಲ ತಂದು ಎಲ್ಲ ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ. ಅದೇ ಸೌದೆಯಲ್ಲಿ ಇವತ್ತು ಹಿಂಗೆ ಓಪನ್ ಆದಾಗ ಅದರಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲ ಆ ಥರದ್ದೇನಿರಲ್ಲ ಸರ್. ಇಲ್ಲ ಸರ್. ಆ ಥರ ಏನಿಲ್ಲ. ಭಾರಿ ವಿಶೇಷ ನಡೆಯುತ್ತೆ. ಒಳಗಡೆ ಏನಿಲ್ಲ ಸರ್. ದೇವರೊಂದು ಮಂಟಪ ಇದೆ. ಅಲ್ಲಿ ದೀಪ ಪೂಜೆ ಮಾಡಿದ್ರೆ ಅಷ್ಟು ಬಿಟ್ಟರೆ ಒಂದು ಪೆಟ್ಟಿಗೆ ಇದೆ. ಅದರಲ್ಲಿ ಇಟ್ಕೊಂಡು ಎಲ್ಲ ಅದು ಸಾಲಿಗ್ರಾಮ ಅಂತ ಸರ್. ಇವತ್ತು ಓಪನ್ ಮಾಡ್ತಾರೆ ಸರ್. ಈಗ ಓಪನ್ ಮಾಡ್ತಾರೆ. ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ನಾಳೆ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೇನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ಬಂದು ಓಪನ್ ಮಾಡಿದ್ಬಿಟ್ರೆ ಮತ್ತೆ ಓಪನ್ ಮಾಡೋದಿಲ್ಲ. ಆಮೇಲೆ ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.